ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳ್ರಪ್ಪ. ಎಲ್ಲಾರು ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ. ಹಾ, ಎಳ್ಳು ಬೆಲ್ಲ ಅಂತಂದ ಕೂಡ್ಲೆ ನೆನಪಾಯ್ತು ನೋಡ್ರಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರೇ ಒಂದು ರಿಕ್ವೆಸ್ಟ್ ಐತ್ರಿ. ಸ್ವಲ್ಪ ಎಳ್ಳು ಬೆಲ್ಲನ ನಮ್ಮ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಪಾರ್ಸಲ್ ಮಾಡಿ ಒಳ್ಳೇದು ಮಾತಾಡ್ರಿ ಅಂತ ಹೇಳ್ಬಿಡ್ರಲ್ಲ ದಯವಿಟ್ಟು. ರಾಮ ರಾಮ ರಾಮ, ಈ ಕಿವ್ಯಾಗ ಅದೇನೇನು ಕೇಳಬೇಕು ಏನೋ. ಅವ್ರು ಯಾರೋ ಬಳ್ಳಾರಿಯ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅಂತ ಹೇಳಿ, ಅವ್ರ ಭಾಷೆ ಹಂಗೈತಿ ಕೇಳ್ರಪ್ಪ. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದ್ರೆ ನಾನು. ಹಲೋ 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 ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ ಹೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ ನಾನು. ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್. ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಪಾಪ ಹಗಲು ರಾತ್ರಿ ಓದ್ಕೊಂಡು KS ಪರೀಕ್ಷೆ ಬರೆದು ಪಾಸ್ ಆಗಿ ನಗರಸಭೆ ಆಯುಕ್ತಿಯಾಗಿ ಕೆಲಸ ಮಾಡ್ಲಿಕ್ಕಂತ ಅಮೃತ ಗೌಡ ಅನ್ನೋರಿಗೆ ಬಳಸಿದ ಪದಗಳಿವು. ನಗರಸಭೆ ಆಯುಕ್ತಿ ಅಂತ ಅಲ್ರಪ್ಪ, ಯಾರಂದ್ರೆ ಯಾರಿಗೂ ಇಂಥ ಪದಗಳು ಬಳಸಬಾರದು. ಏನಾಯ್ತು ವಿಷಯ ಅಂತ ಹೇಳ್ತೀನಿ ಕೇಳ್ರಿ. ಈ ಜಮೀರ್ ಅಹಮದ್ ಖಾನ್ ಮಗಂದು ಒಂದು ಸಿನಿಮಾ ಬರ್ಲಿಕ್ಕತ್ತದ, ಕಲ್ಟ್ ಅಂತ ಹೇಳಿ. ಬರ್ಲಿ ಬಿಡ್ರಿ, ಯಾರು ಬೇಡ ಅಂದವ್ರು. ಆದ್ರ ಆ ಸಿನಿಮಾ ಪ್ರಚಾರಕ್ಕಂತ ಹೇಳಿ ಜೈದ್ ಖಾನ್ ಶಿಡ್ಲಘಟ್ಟಕ್ ಬರ್ಲಿಕ್ಕತ್ತಿದ್ರು. ಪ್ರಭಾವಿ ಮಂತ್ರಿ ಜಮೀರ್ ಭಾಯ್ ಮಗ ಬೇರೆ, ಹೀರೋ ಬೇರೆ. ಹಿಂಗಾಗಿ ಈ ಪುಡಿ ರೌಡಿಗಿ ಹೆಂಗರೆ ಮಾಡಿ ಜಮೀರ್ ಭಾಯ್ನ ಮೆಚ್ಚಿಸ್ಬೇಕಾಗಿತ್ತು. ಊರ್ ತುಂಬಾ ಬ್ಯಾನರ್ ಹಾಕಿ ವೆಲ್ಕಮ್ ಈಗ ರೆಡಿ ಆಗ್ಬಿಟ್ರ ನೋಡ್ರಿ. ಈಗ ಬ್ಯಾನರ್ ಹಾಕೋ ಮುಂದ ನಗರಸಭೆದ ಪರ್ಮಿಷನ್ ತಗೊಂಡು ಒಂದಿಷ್ಟು ರೂಲ್ಸ್ ಫಾಲೋ ಮಾಡಿ ಬ್ಯಾನರ್ ಹಾಕ್ಬೇಕಾಗಿರ್ತೈತಿ. ಆದ್ರ ಅದೆಲ್ಲ ಗಾಳಿಗೆ ತೂರಿ ಅದ್ ಯಾವ್ದನ್ನು ಮಾಡ್ಲಾರ್ದೆ ಬ್ಯಾನರ್ ಹಾಕೊಳ್ತಾರ. ಅಷ್ಟಾದ ಮ್ಯಾಲ ಅಲ್ಲಿ ಒಂದು ಬ್ಯಾನರ್ ಸಾರ್ವಜನಿಕರಿಗೆ ತ್ರಾಸಾಗಿ ಆಕ್ಸಿಡೆಂಟ್ ಆಗೋ ಹಂಗೆ ಆಗ್ಬಿಡ್ತದ. ಹಿಂಗಾಗಿ ನಗರಸಭೆ ಸಿಬ್ಬಂದಿಗಳು ಏನ್ ಮಾಡ್ತಾರ, ಅದನ್ನ ಹಂಗೆ ಎತ್ಕೊಂಡ್ ಹೋಗಿ ಕಚೇರಿದಾಗ ಇಡ್ತಾರ. ಅಷ್ಟೇ ನೋಡ್ರಪ್ಪ ವಿಷಯ. ಹೇಳಾರ್ದೆ ಕೇಳಾರ್ದೆ ಬ್ಯಾನರ್ ಹಾಕಿದ್ದಲ್ದೆ ಅದನ್ನ ತೆಗ್ದಿದ್ ಯಾಕಂತ ಹೇಳಿ ಹಿಂಗ ಬಾಯಿಗೆ ಬಂದಂಗ ಆ ಮಹಿಳಾ ಅಧಿಕಾರಿಗೆ ಬೈತಾರ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನ್ ಬೆಳಗ್ಗೆನೆ ಇನ್ಫಾರ್ಮ್ ಮಾಡಿದೀನಲ್ಲ. ಯಾವನ್ ಬಿಚ್ಚಿದ ಅವ್ನ ನಮ್ಮನ್ ಸುಳ್ಳ ಕಟ್ಸಿದೆ ಸರಿ. ಅವ್ನ ನಮ್ಮನ್ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ತಂದೀಗ. ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಮ್ಮ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ, ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ MLA ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದು ತಗೊಂಡೇ ಇಲ್ಲ. ಅವರು ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲ ಎಬ್ಬರ್ಸ್ತೀನಿ ಜನನಲ್ಲಿ. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಹೆಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ. ಬೆಳಿಗ್ಗೆ ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಬೆಳಿಗ್ಗೆ 31 ವಾರ್ಡಿಂದ ಕರೆಸ್ತೀನಿ ರೆಸ್ಪಾನ್ಸಿಬಿಲಿಟಿ. ಹಲೋ, ಫೋನ್ ಕಟ್ ಮಾಡಿದ್ರೆ ರೀಸನ್ ಎಲ್ಲ ಹೇಳಿರ್ತೀನಿ ತಿಳ್ಕೊಳ್ಳಿ. ಬೆಳಿಗ್ಗೆ ಪಶ್ಚಾತ್ತಾಪ ಏನು ಅಂತ ಅನುಭವಿಸ್ಬೇಕಾಗತ್ತೆ ಹೇಳಿರ್ತೀನಿ ತಿಳ್ಕೊಳ್ಳಿ. ಆಮೇಲೆ ಸರ್ ನೋಡಿ ಸರ್, ನನ್ನ ಎದುರು ಹಾಕೊಂಡ್ರೆ ಬೆಳಿಗ್ಗೆ ಪಶ್ಚಾತ್ತಾಪ ಏನು ಅಂತ ಎದುರಿಸಬೇಕಾಗತ್ತೆ ಹೇಳಿ. ನೋಡಿ ಸರ್, ಅದು ಮಧ್ಯದಲ್ಲಿ ಕಟ್ಟಿದ್ದಾರೆ. ಅದನ್ನ ಕಟ್ಬಿಟ್ಟು ನಾನು ನಿಮ್ಮವರಿಗೆ ಇನ್ಫಾರ್ಮ್ ಮಾಡಿದೀನಿ. ತಿಳ್ಕೊಂಬೇಡಿ, ಗೂಬೆ ಅಲ್ಲ ನಾನು. ಏನು ನಮ್ಮವ್ರು ಯಾರೊಬ್ರು ಇದಾರೆ ಅಂತ ಅನ್ನೋದಕ್ಕೋಸ್ಕರ ಮನೆ ತನಕ ಬಂದೋಗಿರೋ ಸುಮ್ನೆ ಇದೀನಿ. ಏನೇನ್ ನಡೀತಾ ಇದೆ ಎಲ್ಲ ಗೊತ್ತಾಗ್ತಾ ಇದೆ ನನಗೆ. ಆದ್ರೂ ಕೂಡ ತಾಳ್ಮೆಯಿಂದ ಇದೀನಿ.
ಏನೇನ್ ನಡೀತಾ ಇದೆ ತಾಳ್ಮೆಯಿಂದ ಇದ್ದೀನಿ. ಫಸ್ಟ್ ಅಲ್ಲಿ ಬ್ಯಾನರ್ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಬೆಳಿಗ್ಗೆ ಪಶ್ಚಾತ್ತಾಪ ಅನುಭವಿಸ್ಬೇಕಾಗತ್ತೆ ಹೇಳ್ರಿ. ಸರ್ ಮಿಡಲ್ ರೋಡ್ ಅಲ್ಲಿ ಪಕ್ಕದಲ್ಲಿ ಕಟ್ಕೊಳ್ಳಿ. ಆ ಕೋಟೆ ಸರ್ಕಲ್ ಅಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್. ಬೆಳಗ್ಗೆ ಆಫೀಸ್ ಹತ್ರ ಇಟ್ಕೊಳ್ಳೋಂಥದ್ದು ಏನಿದೆ ಅಲ್ಲೇ ಕಟ್ಸ್ಬೇಕಾಗಿತ್ತು ಅದನ್ನ. ಸರ್ ನೋಡಿ, ಅವರಿಗೆ ಕೇಳಿ ಸರ್, ಇಲ್ಲಿ ಒಂದ್ ನಿಮಿಷ. ನಿಮ್ಮವ್ರ ಕೌನ್ಸಿಲರ್ಸ್ಗೆ ಅಪ್ಡೇಟ್ ಮಾಡಿದೀವಿ, ಆಫೀಸ್ ಹತ್ರ ಇದೆ ಸರ್, ಅದನ್ನ ಸ್ವಲ್ಪ ಪಕ್ಕದಲ್ಲಿ ಕಟ್ಸಿ ಅಂತ ನಾವು ಹೇಳಿದೀವಿ ಅವರಿಗೆ. ಬೆಳಗ್ಗೆಯಿಂದ ಹೇಳ್ತಾ ಇದೀರಲ್ಲ ರೆಸ್ಪಾನ್ಸಿಬಲ್ ಇದೆ ಅಂತ. ಬೆಳಗ್ಗೆಯಿಂದ ವಾರ್ಡ್ ಅಲ್ಲಿ 100 ಪ್ರಾಬ್ಲಮ್ ಇದೆ. 31 ವಾರ್ಡ್ಗೂ ತಂದು ಕೂರಿಸ್ತೀನಲ್ಲಿ. ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ಓಡ್ಬಿಡ್ಬೇಕು ಬಿಟ್ಟು ತಾಲೂಕ್ನ. ಆ ಕೆಲಸ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ್ ಹುಟ್ಟಿದ ಮಗನೆಲ್ಲ ಹೇಳಿರ್ತಿದ್ದೀನಿ. ಈಗ ಹೇಳ್ತಿದ್ದೀನಿ, ಸಮಸ್ಯೆ ರೆಸ್ಪಾನ್ಸಿಬಿಲಿಟಿ ಇದೆಯಲ್ವಾ ನಿಮ್ಗೆ? ರೆಸ್ಪಾನ್ಸಿಬಿಲಿಟಿ ಏನು ಅಂತ ತೋರಿಸ್ತೀನಿ ನಾನು. ರೆಸ್ಪಾನ್ಸಿಬಿಲಿಟಿ ಮಾಡಕ್ಕಾಗ್ಬೇಕು, ಇಲ್ಲ ಓಡ್ಬಿಡ್ಬೇಕು ತಾಲೂಕ್ ಬಿಟ್ಟು. ಕೆಲಸ ಕೊಡ್ತೀನಿ. ಈಗ 31 ವಾರ್ಡಿಂದನೂ ಇರೋ ಸಮಸ್ಯೆಗಳೆಲ್ಲ ಅರ್ಥಲಿಲ್ಲ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಏನು ಅಂತ ತೋರಿಸ್ತೀನಿ. ಈಗ ಏನೋ ನಮ್ಮದು ಇದು ಅನ್ಕೊಂಡು ನಾನು ಸುಮ್ನೆ ಕೂತಿದ್ರೆ ನನಗೆ ತೋರಿಸ್ತೀರಾ ನಿಮ್ ದಿಮಾಕು ದೌಲ್ನ? ಸರ್ ಒಂದ್ ನಿಮಿಷ ಕೇಳಿ. ನಾವು ಬೆಳಗ್ಗೆ ನಮ್ದು ಹೆಲ್ತ್ ಇನ್ಸ್ಪೆಕ್ಟ್ರು ಅವ್ರಿಗೆ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳಿ ಮುಟ್ಬೇಕಾದ್ರೆ ನಮ್ದು ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿನ್ಗೆ? ಎಷ್ಟು ಬ್ಯಾನರ್ ಇದಾವೆ ಅಲ್ಲಿ ತಾಲೂಕು ಇದ್ರಲ್ಲಿ ಇದಾವ? ಇದಕ್ಕೆಲ್ಲ ಪರ್ಮಿಷನ್ ಕೇಳ್ತೀನಿ, ಬೆಳಗ್ಗೆ ಬಂದು ತೋರಿಸ್ತೀನಿ. ಈಗ ಬಂದು ತೋರಿಸ್ತೀನಿ ಅಲ್ಲಿ. ಇಲ್ಲ ಅಂತಂದ್ರೆ ಕೇಳ್ತೀನಿ ಆಮೇಲೆ ರೆಸ್ಪಾನ್ಸಿಬಿಲಿಟಿ ನಿಮ್ದೇನು ಅಂತ. ಈಗ ತೋರಿಸ್ತೀನಿ ಏನು ಅಂತ, ಟೌನ್ ಅಲ್ಲಿ ಎಲ್ಲೆಲ್ಲಿ ಇದಾವೆ ಅಂತ ರೆಸ್ಪಾನ್ಸಿಬಿಲಿಟಿ ಎಲ್ಲ ಹೇಳ್ತೀನಿ. ಎಲ್ಲ ಜನದ ಮುಂದೆ ಕರೆದು ಮಾಡ್ತೀನಿ ಅಂದ್ರೆ ಹಂಗಿಂಗೆಲ್ಲ ಮಾಡಲ್ಲ ನಾನು. ರೆಸ್ಪಾನ್ಸಿಬಿಲಿಟಿ ಏನು ಅಂತ ನಿಮ್ದು ಈಗ ತೋರಿಸ್ತೀನಿ ಬಂದು ರೆಸ್ಪಾನ್ಸಿಬಿಲಿಟಿ ಏನು ಅಂತ. ಅಲ್ಲಿ ಕಟ್ಟಿದ್ರೆ ಸರಿ, ಇಲ್ಲ ಅಂತಂದ್ರೆ ಹೇಳಿದ್ದೀನಿ. ಮನುಷ್ಯ ಅಲ್ಲ ನಾನು ಹೇಳ್ತೀನಿ ತಂದು. ಇದ್ರೆ ಬ್ಯಾನರ್ಗೆ ಎಷ್ಟು ಕಟ್ಬೇಕಲ್ಲ ಹೇಳಿ, ಫೀಸ್ ಕಟ್ಕೊಳ್ಳಿ ಸರ್. ಅದು ಫೀಸ್ ಮ್ಯಾಟರ್ ಅಲ್ಲ ಸರ್, ಅದು ಬಿದ್ದೋಗ್ತಾ ಇತ್ತಂತೆ. ಸೊ ಹಂಗಾಗಿ ಪಕ್ಕಕ್ಕೆ ತೆಗ್ದಿಟ್ಟಿದ್ದಾರೆ. ರೆಸ್ಪಾನ್ಸಿಬಲ್ ಅಂತ ಅದನ್ನೇ ಹೇಳಿದ್ದವರು ಪಕ್ಕಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಅಂತ. ಯಾಕೆ ಅಫ್ಸರ್ ಅವ್ರಿಗೆ ಹೇಳಿಲ್ವಾ ಸರ್ ಅದನ್ನ? ರೆಸ್ಪಾನ್ಸಿಬಲ್ ಅಲ್ವಾ ನೀವು? ಕಮಿಷನರ್, ರೆಸ್ಪಾನ್ಸಿಬಲ್ ಕಮಿಷನರ್. ಬೆಳಿಗ್ಗೆ ಹೇಳ್ತೀನಿ ಅವನ ಬ್ಯಾನರ್ ಪರ್ಮಿಷನ್ ಇದ್ರೆ ಬೆಳಗ್ಗೆ ಹುಚ್ಚ ಅನ್ಕೊಂಡ್ಬಿಟ್ಟಿದ್ದೀರ ನನ್ಗೆ. ಯಾವನ್ಗೋ ಕೈಗೊಂಬೆ ಸರ್ ನೋಡಿ ಸರ್, ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ರೆಸ್ಪಾನ್ಸಿಬಲ್ ಅಲ್ವೇನ್ರಿ ನೀವು? ಅದನ್ನೇ ಸರ್ ಹೇಳ್ತಾ ಇರೋದು. ನಮ್ಗೆ ಕೇಳಿ, ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ನಮ್ ಸ್ಟಾಫ್ಸ್. ಪರ್ಮಿಷನ್ ಇಲ್ದ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಹೇಳ್ತಿದ್ದೀನಿ, ಹೊಡ್ಸ್ತೀನಿ ಅಂದ್ರೆ ಹಂಗಿಂಗಲ್ಲ ಜನಗಳ ಕೈಲಿ ಹೆಂಗ್ ಹೊಡಿಸ್ತೀನಿ ನೋಡಿ. ಏನ್ ಸರ್ ಹಂಗ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಹೊಡಿಸ್ತೀನಿ ಅಂದ್ರೆ ಸ್ಟಾಫ್ಸ್ ಗಳಿಗೆ ಹೊಡಿಸ್ತೀರಾ? ಕೆಲ್ಸ ರೆಸ್ಪಾನ್ಸಿಬಿಲಿಟಿ ಇದ್ರೆ ಎಲ್ಲ ಕೆಲಸ ಮಾಡ್ರಿ. ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿದಿರಲ್ಲ, ಈಗ ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿಸ್ತೀನಿ ಮಾಡಿ. ನಾನು ಚೆಕ್ ಮಾಡಿ ಮಾತಾಡ್ತೀನಿ ಸರ್. ಸಲೀಸ್ ಅನ್ಕೊಂಡ್ಬಿಟ್ರ ಅವತ್ತೇನೋ ಒಂದ್ ಇದು ಕೊಟ್ರಿ ಅಂತ ಹೇಳ್ಬಿಟ್ಟು, ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ತಾಕ್ಬಿಟ್ಟು ಎತ್ಕೊಂಡೋಗಿ ಇನ್ನೊಬ್ಬಂದ್ ಯಾವ್ದ ಕಟ್ಸಿದ್ರಿ. ಸರ್ ನೋಡಿ, ಹಂಗೆಲ್ಲ ಮಾತಾಡ್ಬೇಡಿ ಸರ್ ನೀವು. ನಮ್ಮ ಕಿತ್ ಇನ್ನೊಬ್ರದ್ದು ಹೆಂಗ್ರಿ ಕಟ್ತೀರಿ? ಯಾವ್ದ್ ಕಟ್ಟಿದ್ದಾರೆ ಸರ್? ಯಾವ್ದ್ ಕಟ್ಟಿದ್ದಾರೆ? ಅಲ್ಲಿರೋದು ಆ ಇಡೀ ಇದ್ರಲ್ಲಿ ನಿಮ್ದೇ ಬ್ಯಾನರ್ಸ್ ಗಳು ಇರೋದು. ಗೊತ್ತಿಲ್ವಾ ನೀನು? ಯಾರ್ ಮಾತ್ ಕೇಳಿ ಎಲ್ ಮಾಡ್ದೆ ಅಂತ ಗೊತ್ತಿಲ್ವಾ ನನಗೆ? ಯಾವ್ದ್ರದ್ದು? ತಾಳ್ಮೆಯಿಂದ ಇದೀನಿ ಅವತ್ ನಾನು. ಯಾರ್ ಮಾತ್ ಕೇಳಿ ಏನ್ ಮಾಡ್ದೆ ಅಂತ ಗೊತ್ತಿದೆ ನನ್ಗೆಲ್ಲ. ಆಮೇಲೆ ಗೊತ್ತಾಯ್ತು ಈ ಪುಣ್ಯಾತ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಬಹಳ ಕ್ಲೋಸ್ ಅಂತ. ಏನ ಅವರಿಂದ ನೋಡಿ ಕಲ್ತಿದ್ದ, ಟ್ರೈನಿಂಗ್ ಸಿಕ್ಕಿದ್ದ, ಯಾರಿಗ್ ಗೊತ್ತು ಹೇಳ್ರಪ್ಪ, ಏನ್ ಮಾಡ್ಲಿಕ್ಕೆ ಆಗ್ತದ? ಇನ್ನ ನಾನು ಯಾರು ಅಂತ ಕೆಲವು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾರೋ ಒಬ್ಬ ಕಿರಣ್ ಹೆಬ್ಬಾರ್ ಅಂತ ಜೈಲ್ಗೆ ಹೋಗಿ ಬಂದಿರೋ ನಾನು. ನಿನ್ಗೆ ಅವನು ಯಾವನೊಬ್ಬ ಹೆಬ್ಬಾರ್ಗೆ ಎದುರ್ಕೊಳ್ತೀನ ನಾನು? ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಳ್ಬೇಕು. ಯಾರ ಹತ್ರ ಡೀಲ್ ಮಾಡ್ತಾ ಇದ್ದೀವಿ? ನನಗೆ ವಾರ್ನ್ ಮಾಡೋದು, ಕಾಶನ್ ಮಾಡೋದು, ಇವೆಲ್ಲ ಯಾರ ಹತ್ರ? ಇದೆಲ್ಲ ಯಾರ ಹತ್ರ? ನಿಮ್ ಕರಿಬೇಕು ಅಂತ ಏನಿದೆ? ಮಧ್ಯದಲ್ಲಿ ಮೇಡಮ್ ಅದು ಬ್ಯಾನರ್ ಬಿಚ್ಚ ಕೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ ಸರ್. ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ ಸರ್. ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ ನಾನು ಹೇಳಿರ್ತೀನಿ. ಈಗ
ಎಲ್ಲ ಕರ್ಕೊಂಬ ನಮಗ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಿ ಏನು ಮಾಡಿಲ್ಲ, ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಕಟ್ಟಿದ್ ಬ್ಯಾನರ್ ಬಿಚ್ಚ MLA ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ ನೀವು. ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ಅದು ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ ಬೆಳಿಗ್ಗೆ ಎಲ್ಲಾ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಏನು ಅಂತ ನಿರೀಕ್ಷೆ ಮಾಡೋಣ್ರಿ ಇವರಿಂದ. ಅಲ್ಲಿ ನೋಡಿದ್ರ MLA ಮಗ ಭದ್ರಾವತಿದಾಗ ಅಕ್ರಮ ಮರಳುಗಾರಿಕೆ ತಡೆದಂತ ಅಧಿಕಾರಿಗೆ ಕೆಟ್ಟದಾಗ ಬೈತಾರ. ಇಲ್ಲಿ ನೋಡಿದ್ರ ಹಿಂಗ. ಇನ್ನು CM ನೋಡಿದ್ರ ಸ್ಟೇಜ್ ಮೇಲೆ ಪೊಲೀಸ್ ಅಧಿಕಾರಿಗೆ ಹೊಡಿಲಿಕ್ಕೆ ಹೋಗ್ತಾರ. DCM ಅವ್ರದಂತೂ ಹಿಂಗ ಆವಾಜ್ ಬೇರೆ. ಏನ ಗೂಂಡಾರಾಜ ಆಗ್ಲಿಕ್ಕತ್ತದ ಹೆಂಗ ಅಂತ ಹೇಳಿ ಚಿಂತೆ ಹತ್ತದ ನೋಡ್ರಪ್ಪ. ಒಂದ್ ಕಡೆ ಪಗಾರನು ಕರೆಕ್ಟ್ ಆಗಿ ಕೊಡೋದಿಲ್ಲ ಅಂತ, ಅದರ ನಡು ಎಲ್ಲರೂ ಹಿಂಗ್ ಸೊಕ್ಕು ತೋರ್ಸ್ಕೊತ ಹೋದ್ರ ಪಾಪ ಅಧಿಕಾರಿಗಳ ಹೆಂಗ ಮಾಡ್ಬೇಕು ಹೇಳ್ರಿ. ಅದಕ್ಕೆ ರೀ ರಾಹುಲ್ ಗಾಂಧಿ ಅವರಿಗೆ ರಿಕ್ವೆಸ್ಟ್ ಮಾಡ್ಲಿಕ್ಕತ್ತೀನಿ, ನಮ್ಮ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ, ಎಸ್ಪೆಷಲಿ ಈ ರಾಜೀವ್ ಗೌಡ ಅಂಥವ್ರಿಗೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೇದ ಮಾತಾಡ್ಲಿಕ್ಕ ಹೇಳಿದ್ರ ಸ್ವಲ್ಪ ಚಲೋ ಆಗ್ತದ ನೋಡ್ರಿ. ಈ ಅಂದಂಗ ನಾ ನಿನ್ನೆ ಎಂಥ ದೊಡ್ಡ ತಪ್ಪು ಮಾಡ್ಬಿಟ್ಟೆ ರೀ. ಬರೇ ರಾಹುಲ್ ಗಾಂಧಿ ಮತ್ತ DK ಶಿವಕುಮಾರ್ ಅವರು ಸೆಪರೇಟ್ ಆಗಿ ಮಾತಾಡಿರುವುದಷ್ಟ ನಮ್ಮ ಮಿರ್ಚಿ ಮಂಡಕ್ಕಿದಾಗ ತೋರಿಸಿದ್ಯಾ. ಆದ್ರ ಅದಕ್ಕಿಂತ ಮೊದಲು ರಾಹುಲ್ ಗಾಂಧಿ DK ಶಿವಕುಮಾರ್ ಅವ್ರಿಗೆ ಇನ್ಸಲ್ಟ್ ಮಾಡಿ ಸೈಡ್ ಲೈನ್ ಮಾಡಿ ಬರೇ ಸಿದ್ದರಾಮಯ್ಯ ಅವರ ಜೊತೆಗೆ ಸಪರೇಟ್ ಆಗಿ ಮಾತಾಡೋದನ್ನ ತೋರಿಸ್ಲೇ ಇಲ್ಲ. ಈ ವಿಡಿಯೋ ನೋಡಿದ್ಮೇಲೆ ಖಾತ್ರಿ ಆಯ್ತು ಬಿಡ್ರಿ, CM ಬದಲಾವಣೆ ಅನ್ನೋದು ಕನಸಿನ ಮಾತೇ ಸರಿ. DK ಶಿವಕುಮಾರ್ ಅವರು ಸುಮ್ಮನ ಎಲ್ಲಾ ಆಸೆ ಬಿಟ್ಟು ಬಿಡುವುದೇ ಚಲೋ ಅನ್ಸ್ಲಿಕ್ಕತ್ತದ. ಆದ್ರ ಸ್ವಾಮೀಜಿಗಳ ಮಾತ್ರ ಇಲ್ಲ ಅಧಿಕಾರ ಬದಲಾವಣೆ ಆಗೇ ಆಗ್ತೈತಿ ಅಂತ ಅಲ್ಲಿಗತ್ತಾರ. ಚಂದ್ರಮೌಳೇಶ್ವರನ ಸೂರ್ಯ ಸ್ಪರ್ಶ ಆಗಿರುವಂತ ಸುಸಂದರ್ಭವನ್ನ ತಾವೆಲ್ಲ ಮೀಡಿಯಾದ ಮುಖಾಂತರ ವೀಕ್ಷಣೆ ಮಾಡಿದಿರ. ತಾವೆಲ್ಲ ಧನ್ಯರು ಅಂತ ನಾನು ಭಾವಿಸ್ಕೊಳ್ತೀನಿ. ಎರಡನೇದೇನಪ್ಪ ಅಂತಂದ್ರೆ, 2 ದಿನ 3 ದಿನಗಳ ಮೋಡ ಕವಿದಿರೋ ವಾತಾವರಣದಲ್ಲಿ ಸೂರ್ಯನ ಸ್ಪರ್ಶ ಆಗ್ತದೋ ಇಲ್ಲವೋ ಅಂತ ಎಲ್ಲರಿಗೂ ಡೌಟ್ ಇತ್ತು. ಆದರೂ ಸಹ ಮಾಡುವ ಕರ್ತವ್ಯ ಆ ಸೂರ್ಯ ದೇವನನ್ನ ಪ್ರಾರ್ಥನೆ. ನಾನು ಈ ಸಲನೂ ಸಹ ಅಗ್ನಿಹೋತ್ರ ಮಾಡ್ತೀನಿ, ಪ್ರತಿದಿನ ಮಾಡ್ತೀನಿ. ಮಾಡಿ ಸೂರ್ಯ ದೇವನಿಗೆ ಹೇಳಿದೆ, ನಾನು ಪ್ರತಿದಿನನೂ ನೀನು ಪೂಜಿಸ್ತೀನಿ. ಹೋದ ವರ್ಷ ಬಂದಿಲ್ಲ, ನಮ್ಮ ಈಶ್ವರನಿಗೆ ಸ್ಪರ್ಶ ಮಾಡುವಂತ ಗಳಿಗೆ ನಾನು ನೋಡ್ಬೇಕಪ್ಪ ಅಂತ ಅನ್ಕೊಂಡು ಬಂದೆ. ಬಹುಶಃ ಸೂರ್ಯ ಅಷ್ಟೊತ್ತಿಗೆ ಉದಯಿಸಿದ ಅಂತ ಬೆಳಕು ನೋಡಿ ಬಹಳ ಸಂತೋಷ ಆಯಿತು. ಈ ಮಕರ ಸಂಕ್ರಾಂತಿ ಅಂತ ಅಂದ್ರೆ ದಕ್ಷಿಣಾಯನ ಅಂತಂದ್ರೆ ಭೀಷ್ಮಾಚಾರ್ಯರಿಗೆ ಎಲ್ಲ ಗೊತ್ತಿದೆ. ಬಾಣಗಳನ್ನು ಅರ್ಜುನ ಬಿಟ್ಟು ಅದನ್ನ ಶಯನ ಮಾಡಿ ಮಲ್ಕೊಳ್ಳೋಕೆ ಆಗುವಂತ ಬಾಣಗಳನ್ನು ಬಿಟ್ಟು ಉಸಿರು ಹೋಗಿರೋದಿಲ್ಲ. ಆದರೆ ಎಲ್ಲರಿಗೂ ಆಶ್ಚರ್ಯ ಏನಂತಂದ್ರೆ, ಅದು ದಕ್ಷಿಣಾಯನದಲ್ಲಿ ಅವರಿಗೆ ಬಾಣಗಳನ್ನು ಬಿಟ್ಟಿರೋದ್ರಿಂದ ಉತ್ತರಾಯಣದವರೆಗೂ ಕಾಯ್ತಾರೆ. ಯಾಕೆ ಅಂದ್ರೆ ಅದು ಮೋಕ್ಷ ಕಾಲ ಅಂತ, ಅದು ಜ್ಞಾನದ ಕಾಲ ಅಂತ, ಅದು ಸಾಧನೆಯ ಕಾಲ ಅಂತ, ಸ್ವರ್ಗ ಕಾಲ ಅಂತ ಕರೀತಾರೆ ಇದನ್ನ. ಅಂತ ಸ್ವರ್ಗ ಕಾಲ ಬರೋವರೆಗೂ ಅವರು ಕಾಯ್ತಾ ಇದ್ರು ಅನ್ನೋದು ಒಂದು ಸೂಚನೆ ಆಗಿದೆ. ಹಾಗೆ ಸೂರ್ಯನಾರಾಯಣ ಸಾಕ್ಷಾತ್ ಭಗವಂತ ಪರಮಾತ್ಮನಿಗೂ ಸಂಧ್ಯಾ ಆದಂಥ ಸಂದರ್ಭದಲ್ಲಿ ಉಪದೇಶಿಸಿದ ಪರಮಾತ್ಮ ಅಂತ ಒಂದು ಕಾಲ ಇದೆ. ಅದಕ್ಕೆ ಸೂರ್ಯನಾರಾಯಣ ಈಶ್ವರನಲ್ಲಿ ಇದೊಂದು ಸ್ಪರ್ಶವನ್ನ ಮಾಡಿತು ಅಂತ ಅಂದ್ರೆ ಈ ನಾಡು ಮತ್ತು ದೇಶಕ್ಕೆ ಒಳ್ಳೇದಾಗ್ತದೆ ಅನ್ನೋದಕ್ಕೋಸ್ಕರ ಇವತ್ತು ನಾನು ಇಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಕಳೆದ ಬಾರಿ ಸ್ಪರ್ಶ ಆಗಿಲ್ಲ, ಒಂದಷ್ಟು ಘಟನೆಗಳು ನಡೆದಿದ್ದು. ಹೌದು, ನಾನು ಸಹ ಹೇಳಿದ್ದೆ ಈ ಥರ ಘಟನೆಗಳು ಆಗ್ತವೆ ಅಂತ ಹೇಳಿದ್ದೆ. ಈ ವರ್ಷನೂ ಇದಾವೆ ಘಟನೆಗಳು. ಆದರೆ ಈ ವರ್ಷ ಸ್ಪರ್ಶ ಆಗಿರೋದ್ರಿಂದ ಎಲ್ಲವೂ ಸಹ ಆ ಭಗವಂತನ ಕೈಲಿ ತಡೆ ಹಿಡಿಯುವಂಥ ಶಕ್ತಿ ಯಾವುದೋ ಮನುಷ್ಯ ರೂಪದಲ್ಲಾಗ್ಬೋದು, ಅವೆಲ್ಲವೂ ನಡೀತವೆ. ನಡೆದ್ರೂ ಸಹ ಅಷ್ಟು ಪರಿಣಾಮ ಬೀರೋದಿಲ್ಲ. ಏನೆಲ್ಲ ಘಟನೆ? ಒಂದು ನೀರಿನ ಅಂಶಗಳಲ್ಲಿ ಅಂದ್ರೆ ಮಳೆ ಬಂದು ಹೆಚ್ಚು ಕಟ್ಟೆಗಳನ್ನ ಒಡೆಯುವಂಥದ್ದು, ಊರು ಮುಳುಗುವಂಥದ್ದು ಈ ಸಲನೂ ಇದೆ. ಆದರೆ ಅಂಥ ಘಟನೆಗಳು ಆಗೋದಿಲ್ಲ. ಬಾಂಬ್ ಸ್ಫೋಟಗಳು ಆಗುವಂಥದ್ದು ಇದೆ. ಆಮೇಲೆ ದೇಶದ್ರೋಹಿಗಳು ಉಗ್ರಗಾಮಿಗಳ ಒಂದು ತಾಂಡವ ಆಡುವಂಥ ಸಾಧ್ಯತೆಗಳಿದೆ. ಆದರೆ ಬರೀ ಒಂದೇ ದೇಶಕ್ಕಲ್ಲ, ಬೇರೆ ಬೇರೆ ದೇಶಗಳಲ್ಲೂ ತಾಂಡವ ಆಡುವಂಥ ಸಾಧ್ಯತೆಗಳಿದೆ. ಎಲ್ಲ ದೇಶಗಳು ಒಂದಾಗಿ ಬಹುಶಃ ಆ ಉಗ್ರಗಾಮಿಗಳಿಗೆ ನಿಗ್ರಹಿಸುವಂಥ ಕಾಲನೂ ಈಗ ಬಂದಿದೆ. ರಾಜಕಾರಣಗಳಲ್ಲಿ ಮನಸ್ಥಿತಿಗಳು ಅಂತ ಪರಿಣಾಮಗಳು. ಯಾಕೆಂತಂದ್ರೆ ಈಶ್ವರಂದು
ಬ್ರಹ್ಮಸ್ಥಾನಕ್ಕೆ ಬಂದು ವಿಷ್ಣು ಸ್ಥಾನಕ್ಕೆ ಬಂದರೆ ಅಂತಂದರೆ ಒಂದಿಷ್ಟು ಯುದ್ಧಗಳಲ್ಲಿ ಒಳಗೊಳಗನೆ ಯುದ್ಧ ಆಗುವಂಥ ಸಾಧ್ಯತೆಗಳು, ಅದು ಏನಾದರೂ ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳು ಇದೆ. ರಾಜ್ಯಕ್ಕೂ ಸೇರಿಸೋದಿಲ್ಲ, ರಾಜ್ಯಕ್ಕೂ ಸೇರಿಸಿ ಒಂದೇ ಪಕ್ಷದಲ್ಲಿ ಒಡಗಿರ್ಬೋದು. ಒಂದೇ ಪಕ್ಷ ಆಗ್ಬೋದು, ಬೇರೆ ಬೇರೆ ಪಕ್ಷಗಳಾಗ್ಬೋದು, ಬೇರೆ ಬೇರೆ ಪಕ್ಷಗಳು ಒಂದು ಪಕ್ಷ ಸೇರ್ಬೋದು, ಇಲ್ಲ ಬೇರೆ ಅಧಿಕಾರದ ಬದಲಾವಣೆಗಳಾಗ್ಬೋದು, ಒಂದಿಷ್ಟು ಇಲ್ಲ ಭಾಳಷ್ಟು ಒಂಥರ ಹಾಲಿರುವಂಥದ್ದು ಒಡೆಯುವಂಥ ಸಾಧ್ಯತೆಗಳಿದೆ. ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋ ಚರ್ಚೆ, ಅದೇನಾದರೂ ಸಾಧ್ಯತೆ? ಬಹುಶಃ ಅದು ಗೊತ್ತಿಲ್ಲ ನನಗೆ. ರಾಜಕೀಯದಲ್ಲಿ ಅಷ್ಟೊಂದು ನಾನೇನು ಆಸಕ್ತಿ ಇಲ್ಲ. ಹಾಲು ಅನ್ನೋದು ಭಾಳ ವಿಶೇಷವಾದದ್ದು. ಅದು ಒಡೆಯುವಂತ ಅಂದರೆ ಮನಸ್ಸು ಒಡೆಯಿತು ಅಂತ ಅಂದರೆ ಏನೇನು ಪರಿವರ್ತನೆ ಆಗ್ಬೋದು ಅನ್ನೋದು ಮಿಕ್ಕಿದ ವಿಚಾರ. ಮನಸ್ಸು ಒಡೆಯುತ್ತೆ ಹಂಗಲ್ಲ? ಖಂಡಿತವಾಗಿ. ಹಂಗಾದ್ರ ಮಲ್ಲಿಕಾರ್ಜುನ ಖರ್ಗೆ ಅವರು ಅಥವಾ ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಅವರು ಏನಾರ ಪಟ್ಟಂತ CM ಆಗ್ಬಿಡ್ಬಹುದಾ? ಹೇಳಿಕ್ಕಾಗೋದಿಲ್ರಪ್ಪ. ಒಳಗೆ ಏನೇನ್ ನಡೀತಿರ್ತೈತು ಯಾರಿಗ್ ಗೊತ್ತು. ಆದ್ರ ಅವ್ರಲ್ಲಿ ಯಾರೇ CM ಆದ್ರೂ ನಮ್ಮ ರಾಜ್ಯಕ್ಕ ನಯಾ ಪೈಸೆ ಲಾಭ ಅಂತೂ ಇಲ್ಲಿ ಬಿಡ್ರಿ. ಆ ಮಾತು ಬ್ಯಾರೆ. ಈ ಮಾತಿಗೂ ಸೊಕ್ಕು ತೋರ್ಸೋದು, ಹೊಡಿಲಿಕ್ ಹೋಗುದು ಮಾಡೋದಲ್ರಿ. ಒಬ್ಬ ನಾಯಕ ಅಂದ್ರ ಎಷ್ಟು ಸಹೃದಯಿ ಆಗಿರ್ಬೇಕು ಅನ್ಲಿಕ್ ಇಲ್ಲೊಂದು ವಿಡಿಯೋ ಐತಿ, ನೋಡ್ಬಿಡ್ರಪ್ಪ. ಇದು ಸೋಷಿಯಲ್ ಮೀಡಿಯಾದಾಗ ಫುಲ್ ವೈರಲ್. ಸಣ್ಣ ಹುಡುಗೊಬ್ಬ ಯೋಗಿಜಿ ಕಿವಿದಾಗ ಬಂದ್ ಚಿಪ್ಸ್ ಬೇಕು ಅಂತ ಕೇಳ್ತೈತಿ. ಇದು ಯೋಗಿಜಿ. ಇನ್ನು ಮತ್ತೊಂದು ವಿಡಿಯೋನು ಐತ್ರ್ಯಾ. ಮತ್ತ ಇಲ್ಲಿ ಸಂಕ್ರಾಂತಿ ಹಬ್ಬದ ದಿನ ಮೋದಿಜಿ ಗೋವುಗಳಿಗೆ ಹುಲ್ಲು ತಿನ್ಸ್ಲಿಕ್ಕತ್ತಿದ್ದು. ಈ ಎರಡೂ ವಿಡಿಯೋ ಸೋಷಿಯಲ್ ಮೀಡಿಯಾದಾಗ ಸಿಕ್ಕಾಪಟ್ಟೆ ಸದ್ದು ಮಾಡ್ಲಿಕ್ಕತ್ತಾವ ನೋಡ್ರಿ. ಇದ್ರ ಜೊತೆಗೆ ಮತ್ತೊಂದು ಭಾರಿ ವಿಡಿಯೋ ಐತ್ರಿ, ಮಜಾ ಐತಿ. ಈ ಕರ್ನಾಟಕದ ಸರ್ಕಾರಿ ಶಾಲ್ಯಾಗ ಒಬ್ಬ ಸಣ್ಣ ಹುಡುಗ ಮುಂಜಾನೆ ಶಾಲ್ಯಾಗ ಪ್ರಾರ್ಥನೆ ಮಾಡೋ ಟೈಮ್ನಾಗ ಹೆಂಗ್ ಸಿಕ್ಕಾಕೋಣ ನೋಡ್ರಿ. ಸರ್ವ ವಿಘ್ನೋಪ ಶಾಂತಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಕಾಮಧೇನುವೆ ಗಜಾನನಂ ಭೂತಗಣಾಧಿಸೇವಿತಂ ಕಪಿಸ್ತಜಂಬೋ ಕಲಸಾರ ಭಕ್ಷಿತಂ ಉಮಾಸ್ತಂ ಶ್ಲೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಕಳಬೇಡ ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಇದರು ಅಳಿಯಲು ಬೇಡ. ನೋಡಿದ್ರೆ ಮುಂಜಾನೆ ಆಕಳಿಸ್ಕೋತ ಮುಗ್ಧತೆ ಎಷ್ಟ್ ಚಂದ ಇತ್ತಲ್ಲ. ಈ ವಿಡಿಯೋ ನೋಡಿದ್ಮೇಲೆ ಆ ಆಡಿಯೋ ಕೇಳ್ದಾಗ ಬಂದಿದ್ದ ಸಿಟ್ಟು ರೋಷ ಎಲ್ಲ ಸ್ವಲ್ಪ ಕಮ್ಮಿ ಆಯ್ತು ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ. ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.